ನಾವು ಪ್ರತಿಭಟನಾ ಸ್ಥಳದ ದೃಶ್ಯಗಳನ್ನ ಲೈವ್ ನೋಡ್ತಾ ಇದ್ದೀವಿ. ಐಟಿ ಕಚೇರಿ ಮುಂದೆ ಜಮಾಯಿಸ್ತಾ ಇದ್ದಾರೆ ದೋಸ್ತಿ ಕೂಟದ ಕಾರ್ಯಕರ್ತರುಗಳು. ಕಾಂಗ್ರೆಸ್ ಜೆಡಿಎಸ್ನ ಕಾರ್ಯಕರ್ತರುಗಳು ಐಟಿ ಆಫೀಸ್ ಮುಂಭಾಗದಲ್ಲಿ ಈಗ ಜಮಾಯಿಸ್ತಾ ಇದ್ದಾರೆ. ಅವ್ರನ್ನ ಕರೆಸಲಾಗ್ತಾ ಇದೆ ಅಲ್ಲಿಗೆ. ಐಟಿ ರೇಡ್ ವಿರುದ್ಧ ಪ್ರತಿಭಟನೆ ಹಿನ್ನೆಲೆಯಲ್ಲಿ ನಾಯಕರುಗಳು ಇವತ್ತು ಪ್ರತಿಭಟನೆಯನ್ನ, ದೋಸ್ತಿ ಕೂಟದ ನಾಯಕರು ಪ್ರತಿಭಟನೆ ಮಾಡ್ತಿರುವ ಹಿನ್ನೆಲೆಯಲ್ಲಿ ಒಂದಷ್ಟು ಕಾರ್ಯಕರ್ತರುಗಳನ್ನ ಕೂಡ ಅಲ್ಲಿಗೆ ಕರೆಸಲಾಗ್ತಾ ಇದೆ. ಕಾಂಗ್ರೆಸ್ ಜೆಡಿಎಸ್ನ ಕಾರ್ಯಕರ್ತರುಗಳನ್ನ ಕೂಡ ಅಲ್ಲಿಗೆ ಮೊಬಿಲೈಸ್ ಮಾಡಲಾಗ್ತಾ ಇದೆ ಐಟಿ ಆಫೀಸ್ ಮುಂಭಾಗಕ್ಕೆ. ಕೆಲವೇ ಕ್ಷಣಗಳಲ್ಲಿ ಐಟಿ ಇಲಾಖೆ ವಿರುದ್ಧ ದೋಸ್ತಿಗಳ ಪ್ರತಿಭಟನೆ ಆರಂಭ ಆಗುತ್ತಿದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಪ್ರಮುಖ ಸಚಿವರುಗಳು, ಬೆಂಗಳೂರಿನ ಪ್ರಮುಖ ನಾಯಕರುಗಳು, ದೋಸ್ತಿ ಕೂಟದವರು ಎಲ್ಲರೂ ಕೂಡ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಇದರಲ್ಲಿ ನಾವು ನೋಡ್ತಾ ಇದ್ದೀವಿ, ಈಗ ಕಾಂಗ್ರೆಸ್ನ ಫ್ಲಾಗ್ಸ್ ಕೂಡ ಕಾಣಿಸ್ತಾ ಇದೆ, ಜೆಡಿಎಸ್ನ ಫ್ಲಾಗ್ಸ್ ಕೂಡ ಕಾಣಿಸ್ತಾ ಇದೆ. ಕೈ ಮತ್ತು ತೆನೆಯ ಕಾರ್ಯಕರ್ತರು ಮತ್ತು ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ನಾಯಕರು ಬರೋಷ್ಟರಲ್ಲಿ ಒಂದಷ್ಟು ಜನ ಕಾರ್ಯಕರ್ತರು ಇರಬೇಕು ಅಂತ ಹೇಳಿ ಕಾಂಗ್ರೆಸ್ ಜೆಡಿಎಸ್ನ ಕಾರ್ಯಕರ್ತರನ್ನು ಕೂಡ ಒಂದಷ್ಟು ಜನರನ್ನ ಇಲ್ಲಿಗೆ ಈಗ ಕರೆಸಿಕೊಳ್ಳಲಾಗಿದೆ. ಅವರು ಎಲ್ಲ ಅಲ್ಲಿ ಈಗ ದಂಡಾಗಿ ಬರ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಜೆಡಿಎಸ್ನ ಫ್ಲಾಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಾಂಪಿಟೇಷನ್ ನಲ್ಲಿ ಕಾಂಗ್ರೆಸ್ನವರು ಕೂಡ ಕಾಂಗ್ರೆಸ್ ಫ್ಲಾಗ್ ಅನ್ನ ಅಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಗೆ ರಾಜಕಾರಣ ಮಾಡ್ತಿರೋ ನರೇಂದ್ರ ಮೋದಿಗೆ ತೊಲಗಲಿ 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 ನರೇಂದ್ರ ಮೋದಿ ಹಟಾವೋ ನರೇಂದ್ರ ಮೋದಿ ಹಟಾವೋ ಗುಂಡಾಗಿರಿ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಮೋದಿ ಹಟಾವೋ ಮೋದಿ ಹಟಾವೋ ಮೋದಿ ಹಟಾವೋ ಬಿಜೆಪಿ ಹಟಾವೋ ಮೋದಿಗೆ ಮೋದಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಇದು ಕಾಂಗ್ರೆಸ್ ಜೆಡಿಎಸ್ ಕಾರ್ಯಕರ್ತರುಗಳ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗಿನ ಮಾಹಿತಿಯನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಮೋದಿ ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಹಟಾವೋ ನರೇಂದ್ರ ಮೋದಿ ಹಟಾವೋ ನರೇಂದ್ರ ಮೋದಿ ಹಟಾವೋ ನರೇಂದ್ರ ಮೋದಿ ಹಟಾವೋ ಮೋದಿ ಹಟಾವೋ ಮೋದಿ ಹಟಾವೋ ತೊಲಗಲಿ ತೊಲಗಲಿ ನರೇಂದ್ರ ಮೋದಿ ಹಟಾವೋ ನರೇಂದ್ರ ಮೋದಿ ಹಟಾವೋ ಗುಂಡಾಗಿರಿ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಬಿಜೆಪಿ ಸರ್ಕಾರಕ್ಕೆ ನರೇಂದ್ರ ಮೋದಿಗೆ ಮೋದಿಗೆ ಬಿಜೆಪಿ ಹಟಾವೋ ಮೋದಿಗೆ ಮೋದಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ नरेंद्र मोदी हटाओ नरेंद्र मोदी हटाओ नरेंद्र मोदी हटाओ चौकीदार 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 चौकीदार
सर्वाधिकारी नरेंद्र मोदी के सर्वाधिकारी नरेंद्र मोदी के चौकीदार 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 नरेंद्र मोदी हटाओ नरेंद्र मोदी हटाओ सर्वाधिकारी नरेंद्र मोदी के सर्वाधिकारी अधिकारिಗಳಿಗೆ ಮೋದಿ ಏಜೆಂಟ್ ಐಟಿ ಅಧಿಕಾರಿಗಳಿಗೆ ತೊಲಗಲೇ ತೊಲಗಲೇ ನರೇಂದ್ರ ಮೋದಿ ಹಟಾವೋ ನರೇಂದ್ರ ಮೋದಿ ಹಟಾವೋ ನರೇಂದ್ರ ಮೋದಿ ಹಟಾವೋ ಚೌಕಿದಾರ್ 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 चौकीदार चौकीदार नरेंद्र मोदी हटाओ भारत बचाओ नरेंद्र मोदी हटाओ भारत बचाओ डाउन डाउन बीजेपी डाउन डाउन बीजेपी डाउन डाउन बीजेपी डाउन डाउन बीजेपी नरेंद्र मोदी हटाओ भारत बचाओ चौकीदार 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 नरेंद्र मोदी ಇದು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇರುವ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಈಗ ಪ್ರತಿಭಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಮತ್ತಷ್ಟು ಮಾಹಿತಿಯೊಂದಿಗೆ ಇದ್ದಾರೆ. ಪ್ರಜ್ವಲ್, ಯಾವ ರೀತಿಯಲ್ಲಿ ವ್ಯವಸ್ಥೆ ಕಾಣಿಸ್ತಾ ಇದೆ, ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಕಾಣಿಸ್ತಾ ಇದೆ? ಆಲ್ರೆಡಿ ಎಲ್ಲ ಕೂಗ್ತಾ ಇದ್ದಾರೆ, ಪ್ರತಿಭಟನಾಕಾರರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ನಾಯಕರು ಯಾರೆಲ್ಲ ಬಂದಿದ್ದಾರೆ, ಇನ್ನು ಯಾರೆಲ್ಲ ಬರ್ತಾ ಇದ್ದಾರೆ, ಹೇಗೆ? ಅಮರ್ ಪ್ರಸಾದ್, ಸದ್ಯಕ್ಕೆ ನಾಯಕರು ಅಂತ ಅಂದ್ರೆ ಕಾಂಗ್ರೆಸ್ಸಿನ ರಾಮಲಿಂಗಾರೆಡ್ಡಿ ಅವರೊಬ್ರು ಬಂದಿದ್ದಾರೆ. ಮತ್ತೆ ಜೆಡಿಎಸ್ ನ ಒಂದಷ್ಟು ಕಾರ್ಯಕರ್ತರು ಕೂಡ ಈಗಾಗಲೇ ಸ್ಥಳಕ್ಕೆ ಬಂದಿದ್ದಾರೆ. ಒಂದು 70ರಿಂದ 100 ಜನ ಕಾರ್ಯಕರ್ತರು ಈಗ ಐಟಿ ಕಚೇರಿಯ ಬಳಿ ಇರುವಂತದ್ದು. ಮತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷರಾದಂತಹ ದಿನೇಶ್ ಗುಂಡೂರಾವ್ ಅವರು ಹಾಗೂ ಡಿಸಿಎಂ ಪರಮೇಶ್ವರ್ ಅವರು ಸೇರಿದಂತೆ ಸಾಕಷ್ಟು ಜನ ನಾಯಕರುಗಳು ಬರ್ತಾರೆ. ಮತ್ತೆ ಜೆಡಿಎಸ್ನ ಕೆಲ ಎಂಎಲ್ಎಗಳು ಕೂಡ ಇಲ್ಲಿಗೆ ಸ್ಥಳಕ್ಕೆ ಬರ್ತಾರೆ. ಮತ್ತೆ ಒಂದಷ್ಟು ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಬಂದು ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಮತ್ತೆ ಪೊಲೀಸರು ಕೂಡ ಅದಕ್ಕೆ ತಕ್ಕಂತ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಚೌಕಿದಾರ್ ಚೋರ್ ಅನ್ನುವಂಥದ್ದಾಗಿರ್ಬೋದು, ಮತ್ತೆ ಮೋದಿ ಡೌನ್ ಡೌನ್, ಮತ್ತೆ ಐಟಿ ಇಲಾಖೆ ಕೈಗೊಂಬೆ ಆಗಿದೆ, ಈ ರೀತಿ ಸಾಕಷ್ಟು ಸ್ಲೋಗನ್ಗಳನ್ನ ಕೂಗ್ತಾ ಐಟಿ ಇಲಾಖೆಯ ವಿರುದ್ಧ ಪ್ರತಿಭಟನೆ ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮೆಲ್ಲಕ್ಕೆ ಶುರುವಾಗ್ತಾ ಇದೆ. ಮತ್ತೆ ಇನ್ನೇನು ಕೆಲವು ಕ್ಷಣಗಳಲ್ಲಿ ಇನ್ನೂ ಹಿರಿಯ ನಾಯಕರುಗಳು ಸೇರಿದಂತೆ ಸಾಕಷ್ಟು ಜನ ಬಂದು ದೊಡ್ಡದಾದಂತ ಮಟ್ಟದಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎರಡೂ ಪಕ್ಷಗಳು ಈಗ ನಿರ್ಧಾರ ಮಾಡಿಕೊಂಡು ಒಂದಷ್ಟು ಸಿದ್ಧತೆಗಳನ್ನ ಮಾಡ್ಕೊಂಡಿದೆ. ಇನ್ನು ಕೆಲವು ಕ್ಷಣಗಳಲ್ಲಿ ಪ್ರತಿಭಟನೆ ಕಾವು ಇನ್ನೂ ಹೆಚ್ಚಾಗಬಹುದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಪ್ರಜ್ವಲ್. ಇದು ಐಟಿ ಆಫೀಸ್ ಮುಂಭಾಗದ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಐಟಿ ಆಫೀಸ್ ಮುಂದೆ ನಾಯಕರೆಲ್ಲ ರೀಚ್ ಆಗ್ತಾ ಇದ್ದಾರೆ ಪ್ರತಿಭಟನೆಗೆ. ಆ ದೃಶ್ಯಗಳನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಲಾಗಿದೆ. 250ಕ್ಕೂ ಅಧಿಕ ಪೊಲೀಸರನ್ನು ಇಲ್ಲಿ ನಿಯೋಜನೆ ಮಾಡಿ ಭದ್ರತಾ ಕ್ರಮಗಳನ್ನು ಈಗ ಕೈಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಈಗ ಸ್ಪಷ್ಟವಾಗಿರುವಂಥದ್ದು. ಕಾಂಗ್ರೆಸ್ ಜೆಡಿಎಸ್ನ ಎಲ್ಲ ಪ್ರಮುಖ ನಾಯಕರು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜನೆ ಮಾಡಿ ಬಂದೋಬಸ್ತ್ ಕ್ರಮಗಳನ್ನು ಅಲ್ಲಿ ಕೈಗೊಳ್ಳಲಾಗಿದೆ. ದೇವೇಗೌಡರು, ಸಿಎಂ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ದಿನೇಶ್ ಗುಂಡೂರಾವ್ ಸೇರಿದಂತೆ ಹಲವು ಪ್ರಮುಖರು ಭಾಗಿಯಾಗ್ತಾರೆ. ಆಲ್ರೆಡಿ ಅಲ್ಲಿಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ರೀಚ್ ಆಗಿದ್ದಾರೆ. ದೇವೇಗೌಡರು ಕೂಡ ಅಲ್ಲಿಗೆ ಪ್ರತಿಭಟನಾ ಸ್ಥಳಕ್ಕೆ ತಲುಪಿದ್ದಾರೆ. ಎಲ್ಲರೂ ಅಲ್ಲಿಗೆ ಬಂದ ತಕ್ಷಣ ಎಲ್ಲ ಒಂದು ಕಡೆ ಸೇರಿ ಮಾತನಾಡುವ ನಿರೀಕ್ಷೆ ಕೂಡ ಇದೆ. ಅಷ್ಟು ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ವಾಗ್ದಾಳಿಯನ್ನು ಮಾಡುವಂತಹ ನಿರೀಕ್ಷೆ ಕೂಡ ಈಗ ಎಲ್ರಿಗೂ ಅಲ್ಲಿ ಇರುವಂಥದ್ದು. ಅಲ್ಲಿ ತೊಲಗಲಿ ಮೋದಿ ಸರ್ಕಾರ ತೊಲಗಲಿ ಅಂತ ಘೋಷಣೆಗಳನ್ನು ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಕೂಗ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಫ್ಲಾಗ್ಸ್ ಹಿಡ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲಿ ಈ ಪ್ರತಿಭಟನೆ ಮತ್ತಷ್ಟು ತೀವ್ರ ರೂಪವನ್ನು ಪಡೆದುಕೊಳ್ಳುವಂತೆ ಎಲ್ಲ ಚಾನ್ಸಸ್ ಇದೆ. ಅಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಎಲ್ಲ ಎರಡೂ ಪಕ್ಷಗಳ ಪ್ರಮುಖ ನಾಯಕರು ರೀಚ್ ಆದಮೇಲೆ ಇದು ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುವಂಥ ಎಲ್ಲ ಲಕ್ಷಣಗಳು ಈಗ ಕಾಣಿಸ್ತಾ ಇರುವಂಥದ್ದು.
ಸದ್ಯಕ್ಕೆ IT ರೇಡನ್ನು ವಿರೋಧಿಸಿ ಈ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. IT ರೇಡ್ ನಡೀತಿದೆ. ಮಂಡ್ಯ, ಹಾಗೆ ಕನಕಪುರ, ಹಾಸನ, ಶಿವಮೊಗ್ಗ, ಮೈಸೂರು ಎಲ್ಲ ಕಡೆ IT ರೇಡ್ ಆಗಿರುವಂಥದ್ದು. ಇಲ್ಲಿ ಪ್ರಮುಖವಾಗಿ IT ಇಲಾಖೆ ಸ್ಪಷ್ಟೀಕರಣವನ್ನು ಕೊಟ್ಟಿದೆ. ನಾವು ಯಾವುದೇ ಶಾಸಕ ಅಥವಾ ಸಂಸದನ ಮನೆ ಮೇಲೆ ಅವ್ರನ್ನ ಟಾರ್ಗೆಟ್ ಮಾಡಿ IT ರೇಡ್ ಮಾಡಿಲ್ಲ. ಅವರ ಮೇಲೆ IT ರೇಡ್ ಆಗಿಲ್ಲ. ಯಾವುದೇ ಶಾಸಕ ಅಥವಾ ಸಂಸದನ ಮೇಲೆ IT ರೇಡ್ ಆಗಿಲ್ಲ ಅಂತ ಅತ್ಯಂತ ಸ್ಪಷ್ಟ ಶಬ್ದಗಳಲ್ಲಿ ಲಿಖಿತ ರೂಪದಲ್ಲಿ IT ಇಲಾಖೆ ಹೇಳಿಕೆಗಳನ್ನು ಕೊಟ್ಟಿದೆ. ಆದರೆ ದಳಪತಿಗಳು ಹೇಳ್ತಾ ಇರುವಂಥದ್ದು ನಮ್ಮ ಅಭಿಮಾನಿಗಳ ಮೇಲೆ, ನಮ್ಮ ಬೆಂಬಲಿಗರುಗಳ ಮೇಲೆ, ನಮ್ಮ ರಿಸೋರ್ಸಸ್ ಮೇಲೆ ರೇಡ್ ಆಗಿದೆ. ಈ ಮೂಲಕ ನಮ್ಮನ್ನು ಹೆದರಿಸುವಂಥ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದವರು. ಇದು ಅಸಂವಿಧಾನಿಕ ಅನ್ನುವಂಥ ಹೇಳಿಕೆಯನ್ನು ದಳಪತಿಗಳು ನೀಡ್ತಾ ಇದ್ರು. ಆಗ ಕುಮಾರಸ್ವಾಮಿ ಮಾತನಾಡ್ತಾ ಕೂಡ ಅದೇ ಮಾತನ್ನು ಹೇಳಿದರು. ನಮ್ಮ ಬೆಂಬಲಿಗರು, ನಮ್ಮ ಅಭಿಮಾನಿಗಳು, ನಮ್ಮ ಪರ ಇರೋರು ಅವರನ್ನ ಹೆದರಿಸಲಿಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು JDS ನಾಯಕರು ಹೇಳ್ತಾ ಇದ್ದಾರೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಇದೇ ಮಾತನ್ನು ಹೇಳಿದರು. ನಾವು ಹೆದರಲ್ಲ, ಲೀಡರ್ಗಳು, ನಾವು ಪ್ರಮುಖ ನಾಯಕರುಗಳು, ನಾವ್ಯಾರು ಕೂಡ ಇದಕ್ಕೆ ಹೆದರ್ಕೊಳ್ಳಲ್ಲ. ಅದೇ ರೀತಿ ರೇಡ್ ಆದಾಗ ಕಾರ್ಯಕರ್ತರು ಭಯಭೀತಗೊಳ್ತಾರೆ. ಜೊತೆಗೆ ಕೆಳಗಿನ ಹಂತದ ನಾಯಕರುಗಳು, ನಮಗೆ ಬೆಂಬಲ ಕೊಡುವಂಥ ಬೇರೆ ಬೇರೆ ವ್ಯಕ್ತಿಗಳು ಭಯಭೀತಗೊಳ್ತಾರೆ. ಅವರ ಮೂವ್ಮೆಂಟ್ ಕಷ್ಟ ಆಗುತ್ತೆ ಅನ್ನುವಂಥ ಮಾತನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವಾಗ ಅಡ್ಮಿಟ್ ಮಾಡಿದ್ರು ಮಾಧ್ಯಮಗಳ ಮುಂದೆ. ಅದನ್ನು ಅವರು ಒಪ್ಕೊಂಡ್ರು. ಇದನ್ನೇ ಇಟ್ಕೊಂಡು ಈಗ ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು ಕಟ್ಟಿ ಹಾಕೋಕೆ ಈ ರೀತಿ ಎಲ್ಲ ಪ್ರಯತ್ನಗಳನ್ನು ಪಡಲಾಗ್ತಾ ಇದೆ, ಬೆದರಿಸುವ ತಂತ್ರ ಇದು ಅಷ್ಟೇ ಅಂತ ಹೇಳಿ ಇವಾಗ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಬರ್ತಾ 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 ಜನ ಅಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ JDSನ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಜಮಾಯಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಫ್ಲ್ಯಾಗ್ಸ್ ಕೂಡ ಕಾಣಿಸ್ತಾ ಇದೆ, JDSನ ಧ್ವಜವೂ ಕೂಡ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. IT ಆಫೀಸ್ ಮುಂಭಾಗದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಗಳಲ್ಲಿ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಿಂದ ಕಾರ್ಯಕರ್ತರುಗಳು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ದೋಸ್ತಿ ನಾಯಕರು ಕೂಡ ಕೆಲ ಹೊತ್ತಲ್ಲಿ ಪಾಲ್ಗೊಳ್ತಾರೆ. CM ಕುಮಾರಸ್ವಾಮಿ, JDS ರಾಷ್ಟ್ರೀಯ ಅಧ್ಯಕ್ಷ ದೇವೇಗೌಡರು, ಹಾಗೆ ದಿನೇಶ್ ಗುಂಡೂರಾವ್, DCM ಪರಮೇಶ್ವರ್ ಕೂಡ ಪಾಲ್ಗೊಳ್ಳಬಹುದು. ಇನ್ನೂ ಕೂಡ ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಸಿದ್ದರಾಮಯ್ಯ ಹೇಳಿದ್ದಾರೆ ಕೆಲ ಹೊತ್ತಲ್ಲಿ ಹೋಗ್ತೀನಿ ಅಂತ. ದೇವೇಗೌಡರು ಆಲ್ರೆಡಿ ಅಲ್ಲಿ ಹತ್ರಕ್ಕೆ ಬಂದಿದ್ದಾರೆ. ಕುಮಾರಸ್ವಾಮಿ ಕೂಡ ಮೈಸೂರಿಂದ ಹೊರಟಿದ್ದಾರೆ. ಕೆಲ ಹೊತ್ತಲ್ಲಿ ಅವರು ರೀಚ್ ಆಗ್ತಾರೆ. ಕುಮಾರಸ್ವಾಮಿ ಅವರು ಸ್ವಲ್ಪ ಲೇಟ್ ಆಗಿ ಬಂದು ಪ್ರತಿಭಟನೆಯನ್ನು ಜಾಯ್ನ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಅವರು ಕೇವಲ ಅರ್ಧ ಮುಕ್ಕಾಲು ಗಂಟೆ ಹಿಂದೆ ಅಷ್ಟೇ ಹೊರಟಿರುವಂಥದ್ದು ಮೈಸೂರಿನಿಂದ. ಸೊ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅವರು ಬಂದು ಇಲ್ಲಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳೋಕೆ. ಯಾಕಂದರೆ ಬೈ ರೋಡೇ ಅವರು ಅಲ್ಲಿಂದ ಹೊರಟಿರುವಂಥದ್ದು. ನೋಡ್ತಾ ಇದ್ದೀವಿ ಇಲ್ಲಿ IT ಇಲಾಖೆಯ ಲೋಗೋ ಹಾಗೂ ಭಾಜಪಾದ ಲೋಗೋವನ್ನು ಹೊಂದಿರುವಂತಹ ಭಿತ್ತಿಪತ್ರಗಳನ್ನು ಹಿಡಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಅದರಲ್ಲಿ ಸ್ಲೋಗನ್ಗಳನ್ನು ಕೂಡ ಬರೆದಿದ್ದಾರೆ. PM ಮೋದಿಜಿ ಈಸ್ ಮಿಸ್ಯೂಸಿಂಗ್ IT ಡಿಪಾರ್ಟ್ಮೆಂಟ್, ಆ ಥರದ ಸಂಬಂಧಪಟ್ಟದ್ದನ್ನು ಬರ್ಕೊಂಡಿದ್ದಾರೆ. ನಾವಿಲ್ಲಿ ನೋಡ್ತಾ ಇದ್ದೀವಿ. ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಈ ಸ್ಲೋಗನ್ಗಳನ್ನು ಬರೆದು BJP ವಿರುದ್ಧ ದೋಸ್ತಿ ಕೂಟದ ಕಾರ್ಯಕರ್ತರು, ನಾಯಕರುಗಳು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಕುಮಾರಸ್ವಾಮಿ ಹೇಳ್ತಾ ಇದ್ರು, ನಾನು ಇದನ್ನು ಮಮತಾ ಬ್ಯಾನರ್ಜಿ ಮಾದರಿಯಲ್ಲಿ ನಾನು ಕೂಡ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಆದರೆ ಆ ರೀತಿಯಾಗಿ ಪೊಲೀಸ್ ಫೋರ್ಸನ್ನು ಬಳಸಿ IT ಅವರಿಗೆ ಇವರು ಅಡಚಣೆ ಮಾಡುವಂಥ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ. ಯಾಕಂದರೆ ಅವರು CRPF ತಗೊಂಡೇ ಬಂದಿದ್ದಾರೆ ಇಲ್ಲಿ. ಅದು ಆಮೇಲೆ ರಾಜ್ಯ ಮತ್ತು ಕೇಂದ್ರದ ನಡುವಿನ ತಿಕ್ಕಾಟದ ರೀತಿ ರೂಪವನ್ನು ಪಡ್ಕೊಳ್ಳುತ್ತೆ, ಸಾಂವಿಧಾನಿಕ ಬಿಕ್ಕಟ್ಟಿಗೆ ಕಾರಣ ಆಗುತ್ತೆ, ಅದು ಬಹಳ ಅಶಾಂತಿಗೂ ಕೂಡ ಕಾರಣ ಆಗುವಂಥ ಅಪಾಯ ಇರುತ್ತೆ. ಅಂತಹ ಒಂದು ಕನ್ಫ್ರಂಟೇಷನ್ ಅದನ್ನು ಅವಾಯ್ಡ್ ಮಾಡಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು. ಆ ಥರದ್ದು ಯಾವುದೇ ರೀತಿಯಲ್ಲೂ ಕೂಡ ಬಿಕ್ಕಟ್ಟು ಉಂಟಾಗುವಂಥ ಕೆಲಸವನ್ನು ಅವರು ಮಾಡಿಲ್ಲ. ಬದಲಾಗಿ ಪ್ರತಿಭಟನೆಯನ್ನು ಹಾದಿಯನ್ನು ಹಿಡಿದಿದ್ದಾರೆ ಮುಖ್ಯಮಂತ್ರಿ ಕುಮಾರಸ್ವಾಮಿ. ಅದರ ಭಾಗವಾಗಿ ಈಗ ಪ್ರತಿಭಟನೆಯ ದೃಶ್ಯಗಳನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಕ್ರಮೇಣ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮತ್ತು JDSನ ಕಾರ್ಯಕರ್ತರುಗಳು ಅಲ್ಲಿಗೆ ರೀಚ್ ಆಗ್ತಾ ಇದ್ದಾರೆ. ಪ್ರತಿಭಟನೆ ಸ್ಥಳಕ್ಕೆ ಪ್ರತಿಭಟನೆ ಜೋರಾಗ್ತಾ ಹೋಗ್ತಾ ಇದೆ. नरेंद्र मोदी हटाओ, नरेंद्र मोदी हटाओ, चौकीदार 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 मोदी मोदी नरेंद्र मोदी नरेंद्र मोदी
ಅಲ್ಲಿ ಗಿಡ ಅಡ್ಡ ಬರ್ತಾ ಇದೆ. ನಿಂತ್ಕೊಂಡು ನೋಡ್ಕೊಂಡು ನಿಂತ್ಕೊಂತೆ ಕೂತ್ಕೊಂಡ್ರೆ ಹೈಟ್ ಕಾಣಲ್ಲ. ಅಣ್ಣ ಸ್ವಲ್ಪ ಹಿಂದೆ ಒಂದು ಸ್ಟೆಪ್ ಹಿಂದೆ ಅಣ್ಣ ಒಂದು ಸ್ಟೆಪ್ ಹಿಂದೆ ಬ್ಯಾಟ್ರಿ ಇಲ್ಲ ಅಕ್ಕ ಹಿಂದೆ ಅಕ್ಕ ಒಂದು ಸ್ಟೆಪ್ ಹಿಂದೆ ನರೇಂದ್ರ ಮೋದಿ ಐಟಿ ಅಧಿಕಾರಿಗಳಿಗೆ ತೊಲಗಲಿ ನರೇಂದ್ರ ಮೋದಿ ತೊಲಗಲಿ ಈ ನಡುವೆ ಯಾವುದೇ ಕ್ಷಣದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಇಲ್ಲಿ. ಯಾಕಂದರೆ ಆಲ್ರೆಡಿ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳು, ಎರಡೂ ಪಕ್ಷಗಳ ಕಾರ್ಯಕರ್ತರುಗಳು ಮತ್ತು ಲೋಕಲ್ ಲೀಡರ್ಸ್ ಎಲ್ಲ ಬಂದು ಇಲ್ಲಿ ಜಮಾಯಿಸಿದ್ದಾರೆ ಐಟಿ ಆಫೀಸ್ನ ಮುಂಭಾಗದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಅಲ್ಲಿ ರಾಜ್ಯದ ಪ್ರಮುಖ ನಾಯಕರುಗಳು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ದಿನೇಶ್ ಗುಂಡೂರಾವ್, ಹಾಗೆ ದೇವೇಗೌಡ ಪ್ರಮುಖ ನಾಯಕರು, ಈ ದೋಸ್ತಿಕೂಟದ ಪ್ರಮುಖ ನಾಯಕರು ಈ ಪ್ರತಿಭಟನೆಯಲ್ಲಿ ಬಂದು ಪಾಲ್ಗೊಳ್ತಾರೆ. ಬಳಿಕ ಪ್ರತಿಭಟನೆ ಮತ್ತಷ್ಟು ತೀವ್ರ ಹಂತಕ್ಕೆ ಹೋಗುವಂತ ಎಲ್ಲ ಚಾನ್ಸಸ್ ಇರುತ್ತೆ. ಈ ಪ್ರತಿಭಟನೆ ಎಷ್ಟು ಹೊತ್ತು ನಡೆಯುತ್ತೆ? ಇವತ್ತು ಕೇವಲ ಸಾಂಕೇತಿಕ ಪ್ರತಿಭಟನೆ ಮಾತ್ರ ಆಗತ್ತಾ ಅಥವಾ ನಾಳೆ ಕೂಡ ಇಡೀ ದಿನ ಈ ಪ್ರತಿಭಟನೆ ಮುಂದುವರಿಯುತ್ತಾ? ಮಮತಾ ಬ್ಯಾನರ್ಜಿ ಪ್ರತಿಭಟನೆ ಮಾಡಿದಾಗ ಕೋಲ್ಕತ್ತಾದಲ್ಲಿ ಅಹೋರಾತ್ರಿ ಪ್ರತಿಭಟನೆಯನ್ನ ಮಾಡಿದ್ರು. ಎಲ್ಲಿ ಯಾವ ರೀತಿ ಮಾಡ್ತಾರೆ? ಅಹೋರಾತ್ರಿ ಪ್ರತಿಭಟನೆ ಮಾಡ್ತಾರಾ ಅಥವಾ ಕೇವಲ ಕೆಲ ಹೊತ್ತು ಸಾಂಕೇತಿಕ ಪ್ರತಿಭಟನೆಯನ್ನ ಮಾಡ್ತಾರಾ ಅನ್ನೋದನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಜೊತೆಗೆ ಇವರ ಮಹಾಗಠಬಂಧನ್ನ ಬೇರೆ ಬೇರೆ ನಾಯಕರುಗಳು ಕೂಡ ಆಗಮಿಸ್ತಾರಾ ಬೇರೆ ಬೇರೆ ಕಡೆಯಿಂದ? ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳ ದೇವೇಗೌಡರ ಸ್ನೇಹಿತರುಗಳು ಇಲ್ಲಿಗೆ ಆಗಮಿಸ್ತಾರಾ ಪ್ರತಿಭಟನಾ ಸ್ಥಳಕ್ಕೆ ಅನ್ನೋದನ್ನ ಕೂಡ ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಪ್ರತಿಭಟನೆ ಈಗ ಆರಂಭ ಆಗಿದೆ. ಬೆಂಗಳೂರಿನ ಐಟಿ ಆಫೀಸ್ ಮುಂಭಾಗದಲ್ಲಿ ಪ್ರತಿಭಟನೆ ಈಗ ಆರಂಭ ಆಗಿದೆ.
ಕಾರ್ಯಕರ್ತರು, ಎರಡೂ ಪಕ್ಷಗಳ ಕಾರ್ಯಕರ್ತರು ಅಲ್ಲಿ ಜಮಾಯಿಸ್ತಾ ಇರುವಂಥದ್ದು. JDSನ ಫ್ಲಾಗ್, ಕಾಂಗ್ರೆಸ್ನ ಫ್ಲಾಗ್ನ ನೋಡ್ತಾ ಇದ್ದೀವಿ. ಧ್ವನಿವರ್ಧಕಗಳನ್ನು ಕೂಡ ಹೊತ್ಕೊಂಡ್ ಬಂದಿದ್ದಾರೆ. ಇದು ಐಟಿ ಆಫೀಸ್ ಮುಂಭಾಗದಲ್ಲಿ JDS ಕಾಂಗ್ರೆಸ್ ಕಾರ್ಯಕರ್ತರು ನಡೆಸ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯ. ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ JDSನ ಕಾರ್ಯಕರ್ತರುಗಳು ಅಲ್ಲಿ ಜಮಾಯಿಸಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕೆಲ ಹೊತ್ತಲ್ಲಿ ದೋಸ್ತಿ ಕೂಟದ ನಾಯಕರುಗಳು ಕೂಡ ಅಲ್ಲಿಗೆ ರೀಚ್ ಆಗ್ತಾರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಧ್ವನಿವರ್ಧಕಗಳನ್ನ ಕೂಡ ಅರೇಂಜ್ ಮಾಡ್ಕೊಂಡು ಬಂದಿದ್ದಾರೆ, ಭಿತ್ತಿಪತ್ರಗಳನ್ನ ಹಿಡ್ಕೊಂಡಿದ್ದಾರೆ, ಎರಡೂ ಪಕ್ಷಗಳ ಫ್ಲಾಗ್ಸ್ ಕೂಡ ಹಿಡ್ಕೊಂಡಿದ್ದಾರೆ. ನಿರಂತರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಪ್ರಧಾನಮಂತ್ರಿ ಮೋದಿ ವಿರುದ್ಧ ಹಾಗೂ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ ವಿರುದ್ಧ, IT ಇಲಾಖೆ ವಿರುದ್ಧ ಘೋಷಣೆಗಳನ್ನ ಇಲ್ಲಿ ಕೂಗಲಾಗ್ತಾ ಇದೆ. ಕೆಲ ಹೊತ್ತಲ್ಲಿ ದೇವೇಗೌಡರು, ಕುಮಾರಸ್ವಾಮಿ, ಮುಖ್ಯಮಂತ್ರಿ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KPCC ಪ್ರೆಸಿಡೆಂಟ್ ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ಬಂದು ಪ್ರತಿಭಟನೆಯಲ್ಲಿ ಜಾಯಿನ್ ಆಗ್ತಾರೆ. ಆ ಬಳಿಕ ಪ್ರತಿಭಟನೆ ಮತ್ತಷ್ಟು ಇಂಟೆನ್ಸ್ ಆಗ್ತಾ ಹೋಗುವಂತ ಎಲ್ಲ ಸಾಧ್ಯತೆ ಇದೆ. ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಹೋಗಬೇಕಾಗಿರುವಂತಹ ವಿಚಾರ, ಎಷ್ಟು ಹೊತ್ತು, ಯಾವ ರೀತಿ, ಯಾವ ಸ್ವರೂಪದಲ್ಲಿ ಪ್ರತಿಭಟನೆ ನಡೆಯುತ್ತೆ ಅಂತ. ಕೇವಲ ಸಾಂಕೇತಿಕವಾಗಿ ಸಂಜೆ ತನಕ ಪ್ರತಿಭಟನೆ ಮಾಡಿ ಮುಗಿಸ್ತಾರಾ, ಅಥವಾ ಮಮತಾ ಬ್ಯಾನರ್ಜಿ ರೀತಿ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತೀನಿ ಅಂತ ನಿನ್ನೆ ಕುಮಾರಸ್ವಾಮಿ ಹೇಳಿದ್ರು, ಆ ರೀತಿ ಏನಾದರೂ ಕೂಡ ಅಹೋರಾತ್ರಿ ಧರಣಿ ಏನಾದರೂ ಕೂಡ ಮಾಡ್ತಾರಾ? ಬೇರೆ ರಾಜ್ಯಗಳ ದೋಸ್ತಿ ಕೂಟದ ಈ ಮಹಾಗಠಬಂಧನ್ ದೇವೇಗೌಡರ ಸ್ನೇಹಿತರೇನಿದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ, ಮಮತಾ ಬ್ಯಾನರ್ಜಿ, ಎಡಪಕ್ಷಗಳ ನಾಯಕರು, ಅವ್ರನ್ನ ಕರೆಸಿ ಪ್ರತಿಭಟನೆಯ ವೇದಿಕೆಯಲ್ಲಿ ತೋರಿಸಿ ರಾಷ್ಟ್ರೀಯ ಮಟ್ಟದ ಇಶ್ಯೂ ರೀತಿ ಇದನ್ನ ಬಿಂಬಿಸುವಂತ ಪ್ರಯತ್ನ ಏನಾದರೂ ಕೂಡ ನಡೆಯುತ್ತಾ? ಎಲ್ಲವನ್ನ ಕೂಡ ನಾವೀಗ ಹೋಗ್ತಾ ಗಮನಿಸ್ತಾ ಹೋಗಬೇಕಾಗಿದೆ. ಸದ್ಯಕ್ಕೆ IT ಆಫೀಸ್ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ದಾರೆ, ಕಾಂಗ್ರೆಸ್ ಮತ್ತು JDSನ ಕಾರ್ಯಕರ್ತರುಗಳು. ಕರ್ನಾಟಕ ರಾಜ್ಯ ಏನಾದರೂ ವೆಸ್ಟ್ ಬೆಂಗಾಲ್ ಆಗ್ತಾ ಇದೆಯಾ? ಈ ಪ್ರಶ್ನೆನ ಮುಂದಿಟ್ಕೊಂಡೇ ನಾನು ಈಗಿನ ಕಾರ್ಯಕ್ರಮವನ್ನು ಆರಂಭ ಮಾಡ್ತಿರುವಂಥದ್ದು. ಯಾಕಂದರೆ ಈ ಬೇರೆ ಬೇರೆ ಕಡೆಗೆ ದಾಳಿ ಆದಂಥ ಸಂದರ್ಭದಲ್ಲಿ ರಾಜಕಾರಣಿಗಳು, ಕಾರ್ಯಕರ್ತರು ಪ್ರತಿಭಟನೆ ಮಾಡುವಂಥದ್ದು ಸಹಜವಾಗಿತ್ತು. ಆದರೆ ಈಗ ಅದು ಕರ್ನಾಟಕಕ್ಕೂ ವ್ಯಾಪಿಸ್ತಾ ಇದೆ. IT ದಾಳಿ ಖಂಡಿಸಿ IT ಕಚೇರಿಯ ಎದುರುಗಡೆನೇ ಭಾರೀ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಅವ್ರಿಗೆ ಇಂಬು ಕೊಡ್ತಿರುವಂಥವರು ನಾಯಕರುಗಳು. IT ದಾಳಿ ಖಂಡಿಸಿ ಕಾಂಗ್ರೆಸ್ ಮತ್ತು JDS ಅಂದರೆ ಮೈತ್ರಿ ಪಕ್ಷಗಳೇನಿವೆ, ಆ ಮೈತ್ರಿ ಪಕ್ಷಗಳು ಪ್ರತಿಭಟನೆಯ ಹಾದಿಯನ್ನು ತುಳಿದಿರುವಂಥದ್ದು. ಹೀಗಾಗಿ IT ಕಚೇರಿಯ ಎದುರು ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. IT ಕಚೇರಿಯ ಮುಂಭಾಗದಲ್ಲಿ ಆಗ್ತಿರುವಂಥ ಪ್ರತಿಭಟನೆ, ಆ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವಂಥವರು ಎರಡೂ ಪಕ್ಷಗಳ ನಾಯಕರು, ಕಾಂಗ್ರೆಸ್ ಮತ್ತು JDS ಮೈತ್ರಿ ಪಕ್ಷಗಳೇನಿವೆ, ಮೈತ್ರಿ ಪಕ್ಷಗಳ ನಾಯಕರು. ಭಾಳ ಆಶ್ಚರ್ಯಕರ ಸಂಗತಿ ಏನು ಅಂದರೆ, IT ಅವರು ಅವ್ರ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಪ್ರತಿಭಟನೆಗಳು ಯಾಕೆ? ಇಲ್ಲಿ ರಾಜಕೀಯದ ಟಚ್ ಇದೆ ಇಲ್ಲಿ ಅನ್ನುವಂಥದ್ದು ಇವರ ಆರೋಪ. ಅಂದರೆ ಎಲ್ಲ ಒಂದು ಕಡೆ ನಮ್ಮನ್ನು ಗುರಿಯಾಗಿಸ್ಕೊಂಡು ಕೇಂದ್ರ ಸರ್ಕಾರ ಇಷ್ಟೊಂದೆಲ್ಲ ದಾಳಿ ಮಾಡ್ತಾ ಇದೆ ಅನ್ನುವಂಥದ್ದು ಇವರ ಆರೋಪ. ಒಂದು ಪಕ್ಷ ಏನಾದರೂ ಈ ಸರಿ ಇರೋದಾದರೆ, ಹೌದಪ್ಪ ನಾವು ಸರಿ ಇದ್ದೀವಿ, ನಮ್ದೇನು ತಪ್ಪಿಲ್ಲ, ಮಾಡ್ಕೊಳ್ಳಿ, ಯಾರ ಮೇಲೆ ಬೇಕಾದರೂ IT ದಾಳಿ ಮಾಡ್ಕೊಳ್ಳಿ ಅನ್ನುವಂಥ ಮನೋಭಾವನೆ ಬಂದುಬಿಟ್ರೆ ಅದರ ಪಾಡಿಗೆ ಸರಿಯಾಗ್ತಿತ್ತೇನೋ. ಆದರೆ ಇದೀಗ ಬೇರೆದೇ ಸ್ವರೂಪವನ್ನು ಪಡಿತಾ ಇದೆ. ರಾಜಕಾರಣಿಗಳು ಬೇರೆದೇ ಆದಂಥ
ತಿರುವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಕಾಂಗ್ರೆಸ್ JDS ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂಥದ್ದು. ಪ್ರತಿಭಟನೆಯಲ್ಲಿ ದೋಸ್ತಿ ನಾಯಕರು ಕೂಡ ಪಾಲ್ಗೊಳ್ತಾ ಇದ್ದಾರೆ. ಭಾಳ ಗಮನಿಸಬೇಕಾದಂಥ ಸಂಗತಿ ಅಂತಂದರೆ IT ದಾಳಿಗೆ ಅದಕ್ಕೆ ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತಲೇ HD ಕುಮಾರಸ್ವಾಮಿ ಈಗಾಗಲೇ ಮೈಸೂರಿನಿಂದ ಬೆಂಗಳೂರಿಗೆ ಹೊರಟಿರುವಂಥದ್ದು.